ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 1ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಮುಂಜಾನೆ. ನಾನು ಎಚ್ಚರವಾದಾಗಲೂ ನಿನ್ನ ಬಳಿಯೇ ಇರುತ್ತೇನೆ. ಕೀರ್ತನೆಗಳು 139:18. ಕ್ರಿಸ್ತನು ನಮ್ಮಲ್ಲಿ ವಾಸಿಸುತ್ತಿದ್ದರೆ ಖಂಡಿತವಾಗಿಯೂ ನಾವು ಪ್ರತಿ ಹೊಸ ದಿನವನ್ನು ಕರ್ತನ ಸನ್ನಿಧಿಯಲ್ಲಿ ಸಂತೋಷದಿಂದ ಪ್ರವೇಶಿಸಬಹುದು. ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂಬ ಮಾತುಗಳೊಂದಿಗೆ ಆತನು ತನ್ನ ಶಾಶ್ವತ ಉಪಸ್ಥಿತಿಯನ್ನು ನಮಗೆ ಭರವಸೆ ನೀಡಲಿಲ್ಲವೇ? ಸತ್ಯವೇದವು ವಾಗ್ದಾನಗಳಿಂದ ತುಂಬಿದ್ದರೂ ಮತ್ತು ದೇವರ ಸಾನ್ನಿಧ್ಯದ ಕುರಿತು ನಾವು ಅನೇಕ ಧರ್ಮೋಪದೇಶಗಳನ್ನು ಕೇಳಿದ್ದರೂ ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಭವಿಸದಿರುವ ಸಂದರ್ಭಗಳಿವೆ. ಶೂನ್ಯತೆ ಮತ್ತು ಒಂಟಿತನ ನಮ್ಮನ್ನು ಸುತ್ತುವರೆದಿದೆ. ನಾವು ಜನರಿಂದ ಮತ್ತು ದೇವರಿಂದಲೂ ಕೈಬಿಡಲ್ಪಟ್ಟಿದ್ದೇವೆ ಎಂದು ಭಾವಿಸುತ್ತೇವೆ. ಮೊದಲ ಸಲಹೆ ಇದು: ಪ್ರತಿದಿನ ದೇವರ ಸಾನ್ನಿಧ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಅನುಭವಿಸಲು ನಾವು ಆತನ ಸಾನ್ನಿಧ್ಯದ ನಿರೀಕ್ಷೆಯೊಂದಿಗೆ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ನಿಮ್ಮ ಹೊಸ ದಿನದ ಮೊದಲ ಭಾಗವನ್ನು ಕರ್ತನಿಗೆ ಸಮರ್ಪಿಸುವ ಮೂಲಕ ಆತನನ್ನು ಗೌರವಿಸಿ. ನೀವು ಆತನನ್ನು ಹುಡುಕಲು ಬೇಗನೆ ಎದ್ದು ಆತನಿಗಾಗಿ ತೊರೆಯುತ್ತಿದ್ದರೆ ಮತ್ತು ಆತನ ಮಹಿಮೆಯಿಂದ ತುಂಬಿದ್ದರೆ ನೀವು ದಿನವಿಡೀ ಆತನ ಸಾಮೀಪ್ಯವನ್ನು ಅನುಭವಿಸುವಿರಿ. ದಿನದ ಎಲ್ಲ ಯುದ್ಧಗಳು ಮತ್ತು ಸವಾಲುಗಳನ್ನು ಎದುರಿಸಲು ನಿಮಗೆ ಬೇಕಾದ ದೈವಿಕ ಶಕ್ತಿಯನ್ನು ಸಹ ನೀವು ಪಡೆಯುತ್ತೀರಿ. ನೀವು ಎದ್ದ ತಕ್ಷಣ ಸಂತೋಷದಿಂದ ಹೇಳಿ, ಇದು ಕರ್ತನು ಮಾಡಿದ ದಿನ, ನಾವು ಇದರಲ್ಲಿ ಸಂತೋಷಪಡುತ್ತೇವೆ. ಆತನು ನಿಮಗೆ ನೀಡಿರುವ ಹೊಸ ಅವಕಾಶಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನನ್ನು ಮಹಿಮೆಪಡಿಸಿ ಮತ್ತು ಆತನ ಉಪಸ್ಥಿತಿಯೊಂದಿಗೆ ದೊಡ್ಡ ಕೆಲಸಗಳನ್ನು ಮಾಡಲು ಸಿದ್ಧರಾಗಿರಿ. ಕರ್ತನು ಹೇಳುತ್ತಾನೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಮತ್ತು ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಜ್ಞಾನೋಕ್ತಿಗಳು 8:17. ನಾನು ನೀತಿಯ ಮಾರ್ಗದಲ್ಲಿ ನ್ಯಾಯದ ಮಾರ್ಗದಲ್ಲಿ ನಡೆಯುತ್ತೇನೆ. ನನ್ನನ್ನು ಪ್ರೀತಿಸುವವರಿಗೆ ಶ್ರೀಮಂತ ಆನುವಂಶಿಕತೆಯನ್ನು ದಯಪಾಲಿಸುತ್ತೇನೆ ಮತ್ತು ಅವರ ನಿಧಿಯನ್ನು ತುಂಬಿಸುತ್ತೇನೆ. ಜ್ಞಾನೋಕ್ತಿಗಳು 8:20-21. ಒಮ್ಮೆ ನಾನು ಏಕಾಂತತೆ ಮತ್ತು ಪ್ರಾರ್ಥನೆಯಲ್ಲಿ ಸ್ವಲ್ಪ ಸಮಯ ಕಳೆಯಲು ತಿರುಪತ್ತೂರಿಗೆ ಹೋಗಿದ್ದೆ. ಬೆಳಗಾಗುತ್ತಿದ್ದಂತೆ ನನ್ನ ಕೋಣೆಯ ಹೊರಗೆ ಅನೇಕ ಗುಬ್ಬಚ್ಚಿಗಳ ಚಿಲಿಪಿಲಿ ಕೇಳಿಸಿತು. ನಾನು ಸದ್ದಿಲ್ಲದೆ ಬಾಗಿಲು ತೆರೆದಾಗ ರಾತ್ರಿಯಲ್ಲಿ ಹೊರಗಿನ ಬೆಳಕು ಕಿಟಕಿಗಳ ಗುಂಪನ್ನು ಆಕರ್ಷಿಸಿದೆ ಎಂದು ನಾನು ನೋಡಿದೆ. ಅಲ್ಲಿ ಗುಬ್ಬಚ್ಚಿಗಳು ಸಂತೋಷದಿಂದ ಆಹಾರಗಳನ್ನು ತಿನ್ನುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಇನ್ನು ಕೆಲವು ಪಕ್ಷಿಗಳು ಬಂದವು, ಆದರೆ ಆಹಾರ ಉಳಿದಿರಲಿಲ್ಲ. ಅವು ತುಂಬ ತಡವಾಗಿ ಬಂದಿದ್ದವು ಮತ್ತು ನನಗೆ ಅವುಗಳ ಬಗ್ಗೆ ವಿಷಾದವಾಯಿತು. ಇಸ್ರಾಯೇಲರಿಗೆ ಮನ್ನವನ್ನು ಒದಗಿಸಿದ ಅದೇ ಕರ್ತನು ಅದನ್ನು ಬೆಳಿಗ್ಗೆ ಬೇಗನೆ ಸಂಗ್ರಹಿಸಬೇಕೆಂದು ಆಜ್ಞಾಪಿಸಿದನು. ದೇವರ ಪ್ರಿಯ ಮಕ್ಕಳೇ, ಬೆಳಿಗ್ಗೆ ಎದ್ದು ಮನ್ನವನ್ನು ಸಂಗ್ರಹಿಸುವವರು ಮಾತ್ರ ಆತನ ಸಾನ್ನಿಧ್ಯದ ಶ್ರೀಮಂತಿಕೆಯನ್ನು ಆನಂದಿಸುತ್ತಾರೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಓ ಕರ್ತನೇ, ಬೆಳಿಗ್ಗೆ ನೀನು ನನ್ನ ಸ್ವರವನ್ನು ಕೇಳುವಿ. ಬೆಳಿಗ್ಗೆ ನನ್ನ ಬೇಡಿಕೆಗಳನ್ನು ನಿನ್ನ ಮುಂದೆ ಇಟ್ಟು ಕಾದುಕೊಳ್ಳುತ್ತೇನೆ. ಕೀರ್ತನೆಗಳು 5:3. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.